ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕೊನೆಗೂ ಸಿದ್ದರಾಮಯ್ಯ ರಾಜೀನಾಮೆ. 2 ದಿನದಲ್ಲಿ ರಾಜಕೀಯ ಮಹಾಪ್ರಳಯ, ದಾಖಲೆಯ ಮುಖ್ಯಮಂತ್ರಿಯ ಪದತ್ಯಾಗ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ನ ಒಂದು ಕರೆ ಬರುತ್ತೆ. ಅದೇನೆಂದರೆ 26ನೇ ತಾರೀಕು ನೀವು ದೆಹಲಿಗೆ ಬರಬೇಕು. ಹಾಗಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋದ ನಂತರ ಇವತ್ತು ಮ್ಯಾರಥಾನ್ ಮೀಟಿಂಗ್ ಕೂಡ ಆಗುತ್ತೆ. ಆ ಮ್ಯಾರಥಾನ್ ಮೀಟಿಂಗ್ನ ಒಂದು ಸಾರಾಂಶ ಅಂದ್ರೆ ವೇಣುಗೋಪಾಲ್ ಅವರು ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಬಂದು ಹೇಳ್ತಾರೆ, ಇಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆ ಚರ್ಚೆ ಆಗಿಲ್ಲ. ಮುಂಬರುವ ರಾಜ್ಯಸಭಾ ಸದಸ್ಯರ ಒಂದು ಚುನಾವಣೆ ಇದೆಯಲ್ಲ, ಅದರ ಚರ್ಚೆ ಮಾತ್ರ ಆಗಿತ್ತು ಎನ್ನುವಂತ ಮಾತನ್ನು ಹೇಳಿ, ಇಲ್ಲಿ ತನಕ ಆದಂತ ಒಂದು ಸ್ಪೆಕ್ಯುಲೇಷನ್ ಇದೆಯಲ್ಲ, ನಾಯಕತ್ವದ ಬದಲಾವಣೆ ಹಾಗಾಗತ್ತೆ ಹೀಗಾಗುತ್ತೆ, ಎಲ್ಲವೂ ಕೂಡ ಊಹಾಪೋಹ ಎನ್ನುವಂತ ಮಾತನ್ನು ಹೇಳಿ ಇಡೀ ನಮ್ಮ ದೇಶದ ಜನರ ಕಿವಿಯ ಮೇಲೆ ಹೂ ಮುಡಿಸುವಂತ ಕೆಲಸಕ್ಕೆ ಮುಂದಾದ್ರು. ಅದಾದ ಕೇವಲ 2 ಗಂಟೆ ಒಳಗಡೆ, ಅಂದ್ರೆ ಅದಾದ ನಂತರ 6 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. 6 ಗಂಟೆಯ ನಂತರ 7 ಗಂಟೆ ಸುಮಾರಿಗೆ, ಸಾಯಂಕಾಲ 7 ಗಂಟೆ ಸುಮಾರಿಗೆ ಇಡೀ ದಿನ ಆದಂತ ಒಂದು ಬೆಳವಣಿಗೆಯ ಒಂದೊಂದೇ ಮಾಹಿತಿ ಹೊರಬರ್ಲಿಕ್ಕೆ ಶುರು ಆಗುತ್ತೆ. ಅದ್ರ ಅಷ್ಟು ಸಾರಾಂಶ ಅಂದ್ರೆ, ಕಳೆದ 2 ದಿನದ ಹಿಂದೆ ಸಿದ್ದರಾಮಯ್ಯನವ್ರನ್ನ ದೆಹಲಿ ಹೈಕಮಾಂಡ್ ಬುಲಾವ್ ಮಾಡುತ್ತೆ. ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಎಲ್ಲರ ಜೊತೆ ಮಾತನಾಡ್ತಾರೆ. ಆ ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಇರ್ತಾರೆ, ಹೈಕಮಾಂಡ್ ನಿಂದ ಖರ್ಗೆ, ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇರ್ತಾರೆ. ಆ ಎಲ್ಲರ ಸಮ್ಮುಖದಲ್ಲಿ ಒಂದು ಮೆಗಾ ಮೀಟಿಂಗ್ ಆಗುತ್ತೆ. ಯಾವ ಲೆವೆಲ್ ಮೀಟಿಂಗ್ ಆಗುತ್ತೆ ಅಂದ್ರೆ, ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯ ತನಕ ಒಂದೊಂದು ತರದ ಮೀಟಿಂಗ್. ಒಮ್ಮೆ ಡಿ.ಕೆ. ಶಿವಕುಮಾರ್ ಜೊತೆ 1-to-1 ಮಾತಾಡ್ತಾರೆ, ಅದಾದ ನಂತರ ಸಿದ್ದರಾಮಯ್ಯ ಜೊತೆ 1-to-1 ಮಾತಾಡ್ತಾರೆ, ಅದಾದ ನಂತರ ಇಬ್ಬರನ್ನು ಕೂರಿಸಿ ಕೂಡ ಮಾತನಾಡ್ತಾರೆ. ಹೀಗಾಗಿ ಮಾತಿನ ಮಧ್ಯೆ ಮತ್ತೆ ಊಟಕ್ಕೆ ಬಂದ ನಂತರ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಜೊತೆ ಮಾತಾಡಿ ಎಲ್ಲವೂ ಕೂಡ ಪರಿಹಾರ ಆಗುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ಕೊನೆಯದಾಗಿ ಒಂದು ಸೂಚನೆ ಕೊಡ್ತಾರೆ. ಅದೇನೆಂದ್ರೆ, ನೀವು 3 ವರ್ಷಗಳ ಅಧಿಕಾರವನ್ನು ಅನುಭವಿಸಿದ್ದೀರಿ. ಹೀಗಾಗಿ ಈಗ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು. ಅದರ ಪೂರಕವಾಗಿ ನೀವು ಬೆಂಗಳೂರು ಹೋಗಿ ರಾಜೀನಾಮೆಯನ್ನ ಕೊಡಬೇಕು. ಹಾಗೆ ನೀವೇನಾದ್ರೂ ರಾಜೀನಾಮೆ ಕೊಟ್ಟರೆ ಮತ್ತು ಕೊಡಲೇಬೇಕಾಗತ್ತೆ. ನೀವು ರಾಜೀನಾಮೆ ಕೊಟ್ಟ ನಂತರ ನಿಮಗೆ ರಾಜ್ಯಸಭಾ ಮೆಂಬರ್ ಆಗಿ ಮಾಡ್ತೇವೆ. ಅಪರ್ ನಂಬರ್ 1. ಇಲ್ಲ ಅಂದಿದ್ರೆ, ನಿಮ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಬರ್ಲಿಕ್ಕೆ ಮನ್ಸಿಲ್ಲ ಅಂದ್ರೆ, ನಿಮ್ಮ ಸುಪುತ್ರರಾದಂತ ಯತೀಂದ್ರ ಅವರನ್ನ DCM ಕೂಡ ಮಾಡ್ತೇವೆ ಎನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಒಪ್ಪಿಗೆ ಸೂಚಿಸಿದಂತ ಸಿದ್ದರಾಮಯ್ಯನವರು, ನನ್ನ ನಿರ್ಧಾರವನ್ನ ಕೇವಲ 2 ದಿನದಲ್ಲಿ ತಿಳಿಸ್ತೇನೆ ಎನ್ನುವಂತ ಮಾತನ್ನು ಹೇಳಿ ನೇರವಾಗಿ ಫ್ಲೈಟ್ ಹತ್ಕೊಂಡು ಬೆಂಗಳೂರಿಗೆ ಬರ್ತಾರೆ. 11 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬರ್ತಾರೆ. ಜೊತೆಗೆ ಆ ಬೆಂಗಳೂರು ಬರುವ ಮೊದಲು ಅವರು ಆ ಮೀಟಿಂಗ್ ಅನ್ನು ಮುಗಿಸಿದ ನಂತರ KJ ಜಾರ್ಜ್ ಅವರ ನಿವಾಸಕ್ಕೆ ನೇರವಾಗಿ ತೆರಳುತ್ತಾರೆ. ಅಲ್ಲೂ ಕೂಡ ಮಾತುಕತೆ ಆದಂತ ಒಂದು ಸಂದರ್ಭದಲ್ಲಿ ನನಗೆ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಅವರ ಮಾತನ್ನು ನಿರಾಕರಿಸಲ್ಲ, ಅವರಿಗೆ ಗೌರವ ಕೊಡ್ತಾ ನಾನು 28ನೇ ತಾರೀಕು ಅಂದ್ರೆ 27ಕ್ಕೆ ಅಲ್ಲಿ ನಮ್ಮ ಆಪ್ತರ ಜೊತೆ ಮಾತಾಡ್ತೇನೆ, ಬೆಂಗಳೂರಿನ ಆಪ್ತರ ಜೊತೆ ಮಾತಾಡ್ತೇನೆ. ಜೊತೆಗೆ 28ಕ್ಕೆ ನಾನು ರಾಜಭವನಕ್ಕೆ ಹೋಗಿ, ಅಂದ್ರೆ ಲೋಕಭವನಕ್ಕೆ ಹೋಗಿ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಮತ್ತು ವ್ಯವಸ್ಥಿತವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಹೋಗ್ಲಿ ಎನ್ನುವಂತ ಒಂದು ಮಾತನ್ನ ಜಾರ್ಜ್ ಮತ್ತು ಇನ್ನಿತರ ಆಪ್ತರ ಜೊತೆ, ಅಲ್ಲಿ ಮಹಾದೇವಪ್ಪ ಇರ್ತಾರೆ, ಹರಿಪ್ರಸಾದ್ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ಆದ್ರೆ ಆ ಆಪ್ತರು ಕೂಡ ಸಿದ್ದರಾಮಯ್ಯ ಹೇಳ್ತಾರೆ, ನೀವು ಸಡನ್ ಆಗಿ ರಿಜೈನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾವು ಒಂದು ಸುತ್ತಿನ ಮಾತುಕತೆಯನ್ನ ರಾಹುಲ್ ಗಾಂಧಿ ಅವರ ಜೊತೆ ಆಡ್ತೇವೆ ಅನ್ನುವಂತ ಮಾತನ್ನು ಹೇಳಿದಾಗ ಸಿದ್ದರಾಮಯ್ಯನವರು ಹೇಳಿದಂತ ಮಾತೇನಂದ್ರೆ, ನೀವು ಬೇಕಾದ್ರೆ ಮಾತಾಡಿ, ಆದರೆ ರಾಹುಲ್ ಗಾಂಧಿ ಅವರು ಹೇಳಿದಂತ ಮಾತನ್ನ ನಾನು ನಿರಾಕರಿಸುವುದಿಲ್ಲ. ನಾನು ಮೊದಲು ಹೇಳಿದ್ದೇನೆ, ಈಗಲೂ ಹೇಳ್ತೇನೆ, ಒಂದ್ ವೇಳೆ ಹೈಕಮಾಂಡ್ ನನ್ನ ರಾಜೀನಾಮೆಯನ್ನು ಕೇಳಿದ್ರೆ ಕೊಡ್ತೇನೆ ಅನ್ನುವಂತ ಮಾತನ್ನ ಮಾಧ್ಯಮದ ಮುಂದೆ ಸಾರಸಗಟಾಗಿ ಹೇಳಿದ್ದೀನಿ. ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ರಾಜೀನಾಮೆ ಕೇಳಿದರೆ ನಾನು 28ನೇ ತಾರೀಕಿಗೆ ರಾಜೀನಾಮೆಯನ್ನು ಕೊಡ್ತೇನೆ ಅನ್ನುವಂತ ಒಂದು ಸದುದ್ದೇಶದ, ಒಂದು ಗಟ್ಟಿ ನಿರ್ಧಾರದ ಮಾತನ್ನ ಇದೀಗ KJ ಜಾರ್ಜ್ ಮತ್ತು ಅವರ ಆಪ್ತರ ಜೊತೆ ಆಡಿದ್ದಾರೆ ಅನ್ನುವಂಥ ಮಾತು ಇದೀಗ ಆಪ್ತ ವಲಯದಿಂದ ಗಟ್ಟಿಯಾಗಿ ಮತ್ತು ಖಡಕ್ಕಾದ ಸಂದೇಶವನ್ನ ಕೊಟ್ಟಿದ್ದಾರೆ ಮತ್ತು ಅದು ಸತ್ಯಕ್ಕೆ ಸನಿಹವಾಗಿದೆ. ಹೀಗಾಗಿ ಇವತ್ತು ಖರ್ಗೆ ಜಾರ್ಜ್ ನಿವಾಸದಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಅವರು ಮನೆಗೆ ಬಂದು, ಅದಂತ ನಾಳೆ ಸ್ವಲ್ಪ ಮಟ್ಟಿನ ಮಾತುಕತೆಯಾಗಿ 28ನೇ ತಾರೀಕು ಲೋಕಭವನಕ್ಕೆ ಹೋಗಿ ರಾಜೀನಾಮೆ ಸಲ್ಲಿಸುವಂತ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ 8 ವರ್ಷಗಳ ಕಾಲ ದಾಖಲೆಯ ಅಧಿಕಾರವನ್ನ ಮಾಡಿದಂತ, ದಾಖಲೆಯ ಅವಧಿಯಲ್ಲಿ CM ಆದಂತ ಸಿದ್ದರಾಮಯ್ಯನವರು ಇದೇ 28ಕ್ಕೆ ತಮ್ಮ ಕೊನೆಯ ರಾಜಕೀಯದ ಮುಖ್ಯಮಂತ್ರಿ ದಿನವನ್ನ ಮಾಡ್ತಾರೆ ಮತ್ತು 28ಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಇದು ಒಂದು ಕಡೆ. ಆದ್ರೆ ಸಿದ್ದರಾಮಯ್ಯನವರು ಕೊಟ್ಟ ನಂತರ ಏನಾಗುತ್ತೆ, ಎಲ್ಲವೂ ಕೂಡ ಗಲಿಬಿಲಿ. ಸಿದ್ದರಾಮಯ್ಯನವರಿಗೆ ಇಲ್ಲಿಯ ತನಕ ಆದಂಥದ್ದು ಯಾವುದಕ್ಕೂ ಕೂಡ ಒಪ್ಪಿಲ್ಲ. ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಾನು ರಿಜೈನ್ ಮಾಡ್ತೇನೆ. ಮುಂದಿನ ಯಾವ ಒಂದು ನಿರ್ದೇಶನೂ ಹೇಳಿಲ್ಲ, ಮುಂದಿನ ಯಾವ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿಲ್ಲ.
ಒಂದು ವೇಳೆ ಮುಖ್ಯಮಂತ್ರಿ ಆಗಬೇಕಂದ್ರೆ ನನ್ನನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಮುಂದುವರಿಸಿ, ಇಲ್ಲ ನನ್ನ ರಿಸೈನ್ ಮಾಡಬೇಕಾ, ಓಕೆ, ನಾನು ಮುಂದಿನ ಹಂತದಲ್ಲಿ ಯಾವುದೇ ಒಂದು ಬೇಡಿಕೆಯನ್ನು ಇಡಲ್ಲ ಎನ್ನುವಂತ ಮಾತನ್ನು ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದಂತೆ ಇದೀಗ ರಾಜೀನಾಮೆಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿಕೊಂಡು ಬಂದಿದ್ದಾರೆ. ನಾಳೆ ಒಂದು ಹಂತದ ಮಾತುಕತೆಯಾಗುತ್ತೆ, ಆದರೆ ನಾಡಿದ್ದು 28ಕ್ಕೆ ಅವರು ರಾಜೀನಾಮೆ ಸಲ್ಲಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. 2006 ಅಥವಾ 7ಕ್ಕೆ JDS ಇಂದ ತೊರೆದು ಅಥವಾ ಎಕ್ಸ್ಪೆಲ್ ಆಗಿ ಕಾಂಗ್ರೆಸ್ ಬರ್ತಾರೆ. ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಅದ್ದೂರಿ ಸಮಾರಂಭದಲ್ಲಿ ಕಾಂಗ್ರೆಸ್ ಅನ್ನು ಸೇರ್ತಾರೆ. ಅದಾದ ನಂತರ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ. ರೆಡ್ಡಿ ಅವರ ಭೂಹಗರಣವನ್ನು ಬಯಲಿಗೆ ಹೇಳ್ತಾರೆ. 2013ರಲ್ಲಿ 123 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬರ್ತಾರೆ. ಕಾಂಗ್ರೆಸ್ ಪಕ್ಷ ಸೇರಿದಂತ 6-7 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅನೇಕ ಭಾಗ್ಯಗಳನ್ನು ಕೊಡ್ತಾರೆ. 2013ರಿಂದ 2018 ತನಕ 5 ವರ್ಷಗಳ ಕಾಲ ಅನ್ಕ್ವಶನೇಬಲ್ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡ್ತಾರೆ. 2018ರಲ್ಲಿ ಚುನಾವಣೆ ಆದವರು ಕೂಡ ಹೀನಾಯ ಸೋಲನ ಆಗಲ್ಲ, ಅವರಿಗೆ 78ರಿಂದ 80 ಸೀಟನ್ನು ಗೆಲ್ತಾರೆ ಮತ್ತು ಮೈತ್ರಿ ಸರ್ಕಾರದೊಂದಿಗೆ ಕುಮಾರಸ್ವಾಮಿ ಅವರ ಜೊತೆ ಅಧಿಕಾರ ಮಾಡಿ CLP ನಾಯಕನಾಗಿ ಅಲ್ಲೂ ಕೂಡ ಅಧಿಕಾರವನ್ನು ಹೊಂದಿಸ್ತಾರೆ. ಆದರೆ 2019ರಿಂದ 2023 ತನಕ JDS ಮತ್ತು ಬಿಜೆಪಿ ಜೊತೆ ಮೈತ್ರಿ ಆದ ಕಾರಣಕ್ಕಾಗಿ ಅಥವಾ ಆಪರೇಷನ್ ಕಮಲದ ಮುಖಾಂತರ 17 MLAಗಳು ಬಿಜೆಪಿಗೆ ಸೇರಿದ ಕಾರಣಕ್ಕಾಗಿ ಆಗ ಮೈತ್ರಿ ಸರ್ಕಾರ ಬಿದ್ದು ಹೋಗುತ್ತೆ. ಅದಾದ ನಂತರ ಮತ್ತೆ ಜನರ ಮುಂದೆ ಹೋಗ್ತಾರೆ. ಮುಂದೆ ಹೋದ ನಂತರ 2023ಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸುತ್ತೆ. ಅದಾದ ನಂತರ 136 ಸೀಟನ್ನು ಗೆದ್ದು ಇತಿಹಾಸವನ್ನು ಬರೆಯುವಂತೆ, ದಾಖಲೆ ಬರೆಯುವಂತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದಾದ ನಂತರ ಸಿದ್ದರಾಮಯ್ಯವರು ಮತ್ತೆ 2ನೇ ಅವಧಿಗೆ CM ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸಿದ್ದರಾಮಯ್ಯನವರು ಈಗ 8 ವರ್ಷಗಳ ಕಾಲ CM ಆಗಿ ಅಧಿಕಾರವನ್ನು ಅನುಭವಿಸಿದಂತೆ ಮತ್ತು ರಾಜ್ಯವನ್ನು ಮುನ್ನಡೆಸುವಂತ ಖ್ಯಾತಿ ಇದೀಗ ಸಿದ್ದರಾಮಯ್ಯನವರಿಗಿದೆ. ಒಂದು ಕಡೆ ಯಡಿಯೂರಪ್ಪನವರ ಮುತ್ಸದಿತನ, ಯಡಿಯೂರಪ್ಪನವರ ಮುಖ್ಯಮಂತ್ರಿ ಅವಧಿ, ಯಡಿಯೂರಪ್ಪನವರು ಇದೀಗ ಸಕ್ರಿಯ ರಾಜಕಾರಣ ದೂರ ಸರಿದಿದ್ದಾರೆ. ಮತ್ತೊಂದು ಕಡೆ ಇದೀಗ ಸಿದ್ದರಾಮಯ್ಯನವರು ಕೂಡ 2 ದಿನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿ ಒಬ್ಬ ಕರ್ನಾಟಕ ಕಂಡಂತ ಒಬ್ಬ ಹಿಂದುಳಿದ ವರ್ಗದ ಅಹಿಂದ ನಾಯಕ ತೆರೆಯ ಹಿಂದೆ ಸರಿಯುವಂತ ಎಲ್ಲ ಮುನ್ಸೂಚನೆ ಮತ್ತು ಎಲ್ಲ ಒಂದು ಸ್ಟೇಜ್ ಇದೀಗ ಸೆಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಒಬ್ಬರಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಅವರು ಸಕ್ರಿಯ ರಾಜಕಾರಣಕ್ಕೆ ಇರ್ತಾರ ಅಥವಾ ಕರ್ನಾಟಕದ ಚುಕ್ಕಾಣಿ ಹಿಡಿಯುವಂತ ಒಂದು ಪಕ್ಷದ ಅಧಿಕಾರವನ್ನು ತರಲಿಕ್ಕೆ ಅವರು ಮುನ್ನಡೆ ಬರ್ತಾರ ಗೊತ್ತಿಲ್ಲ. ಆದ್ರೆ ಒಂದ್ ಕಡೆ ಬಿಜೆಪಿಯಲ್ಲಿ ವಿಜಯೇಂದ್ರ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್, ಮತ್ತೊಂದು ಕಡೆ JDS ನಲ್ಲಿ ನಿಖಿಲ್ ಕುಮಾರಸ್ವಾಮಿ, ಹೀಗೆ ಈ ಹಳೆಯ ತಲೆಮಾರುಗಳು ಹಿಂದೆ ಸರಿತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಅಂದ ಕೂಡಲೇ ಏನೇ ಮಾಡಲಿ ಕೋಪದ ಮಾತಾಡಿದ್ರು ಕೂಡ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಕಂಡಂತ 20 ಅಂದ್ರೆ SM ಕೃಷ್ಣ ನಂತರ ಕರ್ನಾಟಕ ರಾಜ್ಯ ಕಂಡಂತ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ, ಒಬ್ಬ ಗಡತ್ತಿನ ಮುಖ್ಯಮಂತ್ರಿ, ಒಬ್ಬ ಹಿಂದುಳಿದ ಪರ ಇರುವಂತ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರಾಗಿದ್ರು. ಅದು ಸಿದ್ದರಾಮಯ್ಯನವರ ಆ ಒಂದು ಆಡಳಿತ, ಆ ಒಂದು ಅಖಾಡ, ಆ ಒಂದು ವಿಧಾನಸಭೆಯಲ್ಲಿ ಆಗ್ತಿರುವಂತ ಪ್ರಶ್ನೋತ್ತರ, ಅದಕ್ಕೆ ಕೌಂಟರ್ ಕೊಡುವಂತ ರೀತಿ ಆಗಿರ್ಬೋದು ಅಥವಾ ಕಾನೂನು ಪಾಯಿಂಟ್ಗಳನ್ನ ಹೇಳಿ ಇಡೀ ಆಪೋಸಿಟ್ ಪಾರ್ಟಿಯನ್ನ ಮಣಿಸುವಂತ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಇದೀಗ ನಾವು ಮತ್ತೊಮ್ಮೆ ಟಿವಿಯಲ್ಲಿ ಹಳೆಯ ವಿಡಿಯೋಗಳನ್ನ ನೋಡಿಕೊಂಡು ನಾವು ಅದರ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಇರ್ಬೋದೇ ಹೊರತು ಗಡತ್ತಿನ ನಾಯಕನಾಗಿ ಅಥವಾ ಒಂದು ಪಕ್ಷದ ನಾಯಕನಾಗಿ ಅಥವಾ ಮುಖ್ಯಮಂತ್ರಿಯಾಗಿ ಅಬ್ಬರಿಸುವಂತ ಲಕ್ಷಣ ಕಂಡು ಬರುತ್ತಲ್ಲ. ಯಾಕಂದ್ರೆ ಇದೀಗ ಅವರು ತಮ್ಮ ಕೊನೆಯ ಅವಧಿಯ ದಿನಗಳಲ್ಲಿ 2 ದಿನ ಮಾತ್ರ ಬಾಕಿ ಇದೆ. ಆಲ್ರೆಡಿ ಒಂದು ದಿನ 27ನೇ ತಾರೀಕು, ನಾಳೆ ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕು. ಆದ್ರೆ ಏನೇ ಆದ್ರೂ ಸಿದ್ದರಾಮಯ್ಯನಂತ ಒಬ್ಬ ಮುತ್ಸದಿ ರಾಜಕಾರಣಿ ಕಾನೂನನ್ನು ಓದ್ಕೊಂಡು ಬಂದು ಅದಾದ ನಂತರ 17 ಬಾರಿ ಕರ್ನಾಟಕದ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಖ್ಯಾತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಗ್ರೇಟ್ ವಿಷಯ ಕೂಡ, ಅದು ನಿಜಕ್ಕೂ ಕೂಡ ಪ್ರಶಂಸನೀಯ ವಿಷಯವಾಗಿದೆ. ಆದ್ರೆ ಇತ್ತೀಚಿನ ರಾಜಕೀಯ ಬೆಳವಣಿಗೆ ಆಗಿರ್ಬೋದು ಅಥವಾ 2023ರಲ್ಲಿ DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದ ಕಾರಣಕ್ಕಾಗಿ ಅವರಿಗೆ ಅಧಿಕಾರ ಬೇಕಿತ್ತು. ಆದ್ರೆ ಹಿರಿಯ ನಾಯಕರಾದ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಟುಕೊಡುವಂತ ಮನಸ್ಸು ಮಾಡ್ತಾರೆ. 2025 ನವೆಂಬರ್ 20ಕ್ಕೆ 2.5 ವರ್ಷ ಆದ ನಂತರ DK ಶಿವಕುಮಾರ್ ತಮ್ಮ ಪಾಲನೆ ಕೇಳ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಹಠದಿಂದ ಅಥವಾ ಆಪ್ತ ವಲಯದ ಒಂದು ಒತ್ತಡದಿಂದ ಇನ್ನೂ 6 ತಿಂಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರು. ಆದರೆ ಕೇವಲ 2 ದಿನದಲ್ಲಿ ರಾಹುಲ್ ಗಾಂಧಿ ಹೇಳಿದ ಕಾರಣಕ್ಕಾಗಿ ಇದೀಗ ಸಿದ್ದರಾಮಯ್ಯನವರು ಯಾವುದೇ ಬೇಡಿಕೆಯನ್ನ ಮುಂದಿಡದೆ ಇದೀಗ ರಾಜೀನಾಮೆ ಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಅನೇಕ ಅಭಿಮಾನಿಗಳಿಗೆ ಬೇಸರ ತರಿಸುವಂತ ವಿಷಯ. ಅದರಲ್ಲೂ ಕಾಂಗ್ರೆಸ್ನ ಕಟ್ಟಾಳುಗಳಿಗೆ, ಹಿಂದುಳಿದ ವರ್ಗದವರಿಗೆ, ಅದು ಎಡಪಂಥೀಯ ನಾಯಕರಿಗೆ ಇದು ನಿಜಕ್ಕೂ ಕೂಡ ಆಘಾತದ ವಿಷಯವೇ. ನೋಡಬೇಕು ಕೆಲ ದಿನಗಳಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆ ಆಗುತ್ತೆ, KPCC ಅಧ್ಯಕ್ಷರು ಯಾರಾಗ್ತಾರೆ, ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಥವಾ ಸಚಿವ ಸಂಪುಟದ ಏನೇನು ಇರ್ತದೆ ಎಲ್ಲವೂ ಕೂಡ
ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.